ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ನೀತಿ ಕಥೆಯಾಗಿದೆ ಮತ್ತು ಒಂದು ಅದ್ಭುತವಾದ ಒಂದು ಸಂದೇಶವನ್ನು ನೀಡುತ್ತೆ. ಕತೆನ ಕೊನೆಯವರೆಗೂ ನೋಡಿ. ಕತೆಯ ಹೆಸರು ಮೂಕಳಾದ ಉಪಕಾರಿ ಅಂತ. ಶಿವಪುರ ಎಂಬುವ ಹಳ್ಳಿ. ಅಲ್ಲಿ ಸುಧಾಕರ ಮತ್ತು ಸುಶೀಲಾ ಎಂಬ ದಂಪತಿ ಇರ್ತಾರೆ. ಅವರು ತಮ್ಮ ಜೀವನೋಪಾಯಕ್ಕಾಗಿ ಒಂದು ಹಸುವನ್ನ ಸಾಕಿರ್ತಾರೆ. ಹಸು ಇವರಿಗೆ ಬೇಕಾಗುವಷ್ಟು ಹಾಲು ಕೊಡುತ್ತಿರುತ್ತೆ. ಜೊತೆಗೆ ಇವರ ಜಮೀನಿಗೆ ಸಾಕಾಗುವಷ್ಟು ಸಗಣಿಯನ್ನು ಕೂಡ ಕೊಡ್ತಾ ಇರುತ್ತೆ. ಗಂಡ ಹೆಂಡತಿಗೆ ಹಸುವಿಗೆ ಪ್ರೀತಿಯಿಂದ ಉಪಕಾರಿ ಎಂಬ ಹೆಸರನ್ನ ಇಟ್ಟಿರ್ತಾರೆ. ಯಾವ ಹೆಸರು? ಉಪಕಾರಿ ಅಂತ. ಸುಧಾಕರನಿಗೆ ಜಮೀನಿನ ಕೆಲಸವಿರುವುದರಿಂದ ಸುಶೀಲೆಯೇ ಹಸುವಿನ ಯೋಗಕ್ಷೇಮವನ್ನು ನೋಡ್ಕೋತಾ ಇರ್ತಾಳೆ. ಅದಕ್ಕೆ ಮೇವು ನೀರು ಕೊಡ್ತಾ ಇರ್ತಾಳೆ. ಹಸು ಕೂಡ ತಮ್ಮ ಒಡೆಯರಿಗೆ ವಿಧೇಯವಾಗಿ ತೋರುತ್ತಾ ಒಂದು ದಿನ ಸುಶೀಲೆ ಹಸುವಿಗೆ ಮೇವು ತಿನ್ನಿಸಲು ಹೋದಾಗ ಅದು ತಿನ್ನದೆ ಕಣ್ಣೀರು ಸುರಿಸ್ತಾ ನಿಂತಿರುತ್ತೆ. ಗಾಬರಿಗೊಂಡ ಸುಶೀಲೆ ಹಸುವನ್ನ ಸಂತೈಸ್ತಾ ಏಕೆ, ಏನಾಯಿತು ಎಂದು ಒತ್ತಾಯಿಸಿ ಕೇಳ್ತಾಳೆ. ಆಗ ಹಸುವು, ಅಕ್ಕ, ಈ ದಿನ ರಾತ್ರಿ ನಿನ್ನ ಗಂಡ ಸಾಯ್ತಾನೆ, ಅದಕ್ಕಾಗಿ ನನಗೆ ದುಃಖವಾಗ್ತಾ ಇದೆ ಅಂತೆ. ಹಸು ಹೇಳಿದ ಸುದ್ದಿಯಿಂದ ದಿಗ್ಭ್ರಮೆಯಾದ ಸುಶೀಲೆ, ನನ್ನ ಗಂಡನನ್ನು ಉಳಿಸಿಕೊಳ್ಳಲು ಏನು ಉಪಾಯ ಮಾಡಬೇಕು ಹೇಳು ಎಂದು ಹಸುವನ್ನ ಅಳುತ್ತಾ ಕೇಳ್ತಾಳೆ. ತನ್ನ ಒಡತಿಯ ದುಃಖವನ್ನು ಕಂಡ ಹಸುವು, ಅಕ್ಕ, ಉಪಾಯವನ್ನು ತಿಳಿಸುವೆ, ಆದರೆ ಈ ಉಪಾಯವನ್ನು ನಾನು ತಿಳಿಸಿಕೊಟ್ಟಿದ್ದೆ ಎಂದು ಯಾರು ಎಷ್ಟೇ ಒತ್ತಾಯಿಸಿದರೂ ಹೇಳಬಾರದು. ಹಾಗಿದ್ದರೆ ಮಾತ್ರ ನಾನು ಉಪಾಯವನ್ನು ಹೇಳುತ್ತೇನೆ ಎಂದಿತು. ನೀನು ಹೇಳಿದಂತೆಯೇ ಆಗಲಿ, ನಾನು ಯಾರಿಗೂ ಈ ರಹಸ್ಯವನ್ನು ಹೇಳುವುದಿಲ್ಲ ಎಂದು ಸುಶೀಲೆ ಹಸುವಿಗೆ ವಚನ ಕೊಡ್ತಾಳೆ. ಒಡತಿಯ ಮಾತನ್ನು ನಂಬಿ ಉಪಕಾರಿ ಹಸುವು ಅರ್ಧರಾತ್ರಿಗೆ ಸರಿಯಾಗಿ ಯಮದೂತರು ಬರ್ತಾರೆ. ಆ ಹೊತ್ತಿಗೆ ನೀನು ಒಂದು ತಂಬಿಗೆ ಹಾಲು ಹಿಡಿದು ಬಾಗಿಲಲ್ಲಿ ಕಾಯ್ತಾ ಇರು. ಅವರು ಬಂದಾಗ ಹಾಲು ಕುಡಿಯದ ಹೊರತು ಅವರನ್ನು ಮನೆಯ ಒಳಗೆ ಬಿಡಬೇಡ. ಮುಂದಿಂದೆಲ್ಲ ಒಳ್ಳೆಯದೇ ಆಗತ್ತೆ ಎಂದು ಹೇಳಿತು. ಹಸು ಉಪಕಾರಿ ನೀಡಿದ ಸಲಹೆಯಂತೆ ಸುಶೀಲೆಯು ಹಾಲಿನೊಂದಿಗೆ ಮನೆಯ ಬಾಗಿಲಲ್ಲಿ ಯಮದೂತರ ನಿರೀಕ್ಷೆಯಲ್ಲಿ ಇರ್ತಾಳೆ. ಸರಿಯಾಗಿ ಅರ್ಧರಾತ್ರಿಗೆ ಯಮದೂತರು ಸುಧಾಕರನ ಮನೆಗೆ ಬರ್ತಾರೆ. ಬಾಗಿಲಲ್ಲಿಯೇ ನಿಂತಿದ್ದ ಸುಧಾಕರನ ಹೆಂಡತಿ ಸುಶೀಲೆ ಹಾಲನ್ನು ಕುಡಿಯುವಂತೆ ಯಮದೂತರನ್ನು ವಿನಂತಿಸಿಕೊಳ್ತಾಳೆ. ಯಮದೂತರು ಅವಳ ವಿನಂತಿಯನ್ನು ತಿರಸ್ಕಾರ ಮಾಡಿ, ನಾವು ಮಾನವರು ಕೊಡುವ ಏನನ್ನು ಸ್ವೀಕರಿಸುವುದಿಲ್ಲ ಅಂತಾರೆ. ಆದರೆ ಸುಶೀಲೆ ಅವರ ಮಾತಿಗೆ ಕಿವಿಯೊಡ್ಡದೆ, ಈ ಹಾಲನ್ನು ಕುಡಿಯುವವರೆಗೂ ನಿಮ್ಮನ್ನು ನಾವು ಒಳಗೆ ಬಿಡುವುದಿಲ್ಲ ಎಂದು ಬಾಗಿಲಿಗೆ ಅಡ್ಡವಾಗಿ ನಿಂತು ಬಿಡ್ತಾಳೆ. ಅವಳು ಹಠಕ್ಕೆ ಸೋತ ಯಮದೂತರು ಹಾಲನ್ನು ಕುಡಿಯಲೇಬೇಕಾಗತ್ತೆ. ಆ ನಂತರ ಮನೆಯೊಳಗೆ ಹೋಗಿ ಸುಧಾಕರನ ಪ್ರಾಣವನ್ನು ಪಾಶನದಲ್ಲಿ ಬಿಗಿದು ಯಮಲೋಕಕ್ಕೆ ಕೊಂಡೊಯ್ತಾರೆ. ವಿಳಂಬವಾಗಿ ಬಂದ ದೂತರನ್ನು ಕಂಡ ಯಮನು, ಎಲೈ ದೂತರೆ, ಒಬ್ಬ ಮಾನವನ ಜೀವನವನ್ನು ತರಲು ತಡವೇಕೆ ಎಂದು ಅಬ್ಬರಿಸಿದನು. ದೂತರು ಯಮನಿಗೆ ನಮಸ್ಕರಿಸುತ್ತಾ ಸುಧಾಕರನ ಮನೆಯಲ್ಲಿ ನಡೆದ ಎಲ್ಲ ಸಮಾಚಾರವನ್ನು ತಿಳಿಸ್ತಾರೆ. ಇದೆಲ್ಲವನ್ನು ಆಲಿಸಿದ ಯಮನು, ಎಲೈ ದೂತರೆ, ಹಾಲುಂಡ ಮನೆಗೆ ಯಾರಾದರೂ ವಿಷ ಉಣಿಸುತ್ತಾರೆಯೇ? ಹೋಗಿ ಆ ಮಹಾತಾಯಿಯ ಗಂಡನ ಪ್ರಾಣವನ್ನು ಮರಳಿ ಕೊಟ್ಟು ಬನ್ನಿ ಎಂದು ಆಜ್ಞಾಪಿಸುತ್ತಾನೆ. ಯಮನ ಅಪ್ಪನೆಯಂತೆಯೇ ದೂತರು ಸುಶೀಲೆಯ ಮನೆಗೆ ಬಂದರು. ಅವಳ ಗಂಡನ ಪ್ರಾಣವನ್ನು ಹಿಂತಿರುಗಿಸಿ, ನಾವು ನಿನ್ನ ಗಂಡನ ಪ್ರಾಣವನ್ನು ಒಯ್ಯುವ ವಿಷಯವನ್ನು ಮೊದಲೇ ನಿನಗೆ ತಿಳಿಸಿದವರು ಯಾರು ಎಂದು ಪ್ರಶ್ನಿಸುತ್ತಾರೆ. ಎಷ್ಟೇ ಒತ್ತಾಯ ಮಾಡಿದರೂ ಸುಶೀಲೆ ಬಾಯಿ ಬಿಡಲ್ಲ. ಇದರಿಂದ ಸಿಟ್ಟಾದ ಯಮದೂತರು, ಉಪಾಯ ತಿಳಿದವರು ಯಾರೆಂದು ನೀನು ಹೇಳದಿದ್ದರೆ ನಿನ್ನ ಗಂಡನ ಪ್ರಾಣವನ್ನು ಪುನಃ ಎಳೆದೊಯ್ಯುತ್ತೇವೆ ಎಂದು ಸಿಟ್ಟಿನಿಂದ ಆರ್ಭಟಿಸುತ್ತಾರೆ. ಯಮದೂತರು ಮಾತಿಗೆ ಹೆದರಿದ ಸುಶೀಲೆ ಹಸುವಿಗೆ ಕೊಟ್ಟ ವಚನವನ್ನು ಮರೆತು ನಡೆದದ್ದೆಲ್ಲ ಹೇಳಿಬಿಡ್ತಾಳೆ. ಇದನ್ನು ತಿಳಿದ ಯಮದೂತರು ಹಸುವಿಗೆ, ನಿನಗೆ ಇನ್ಮುಂದೆ ಮಾತೇ ಬಾರದಿರಲಿ, ಮೂಕ ಪ್ರಾಣಿಯಾಗಿರು ಎಂದು ಶಪಿಸ್ತಾರೆ. ಸ್ವಾರ್ಥ ಸಾಧನೆಗಾಗಿ ಮಾನವನು ಕೊಟ್ಟ ಮಾತನ್ನು ಮರೆತು ವಚನ ಭ್ರಷ್ಟರಾಗ್ತಾರೆ ಎಂಬುದ ಅರಿವಿಗೆ ಬರುವ ಮುನ್ನವೇ ಹಸುವು ಮೂಕವಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ಕತೆನ ಶೇರ್ ಮಾಡಿ. ಯಾರಾಗಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕೊನೆಯದಾಗಿ ನಮ್ಮ ಕಥಾ ಟಿವಿಗೆ ನಿಮ್ಮ ಬೆಂಬಲವಿರಲಿ. ಧನ್ಯವಾದಗಳು.